ಕೂಡ್ಲು ವಿಲೇಜ್ನಲ್ಲಿ ಗ್ರಾಹಕ ಸ್ನೇಹಿ ನಿಯೋ ಫ್ರೆಶ್ ಸೂಪರ್ ಮಾರ್ಕೆಟ್ಗೆ ನಂಜಾವಧೂತ ಮಹಾಸ್ವಾಮೀಜಿ ಚಾಲನೆ. ಗ್ರಾಹಕರಿಗೆ ಗುಣಮಟ್ಟದ ದಿನಸಿ ವಸ್ತುಗಳು, ತಾಜಾ ಹಣ್ಣು, ತರಕಾರಿಗಳು ಹಾಗೂ ದಿನ ಬಳಕೆ ವಸ್ತುಗಳನ್ನು ಒಂದೇ ಸೂರಿನಡಿ ಒದಗಿಸುವ ಉದ್ದೇಶದಿಂದ ಸ್ಮಾರ್ಟ್ ವಿಕ್ ಇ-ಕಾಮರ್ಸ್ ಸಂಸ್ಥೆಯ ಗ್ರಾಹಕ ಸ್ನೇಹಿ ಬೃಹತ್ ಮಳಿಗೆ ನಿಯೋ ಫ್ರೆಶ್ನ 6ನೇ ಶಾಖೆ ಹೊಸೂರು ರಸ್ತೆಯ ಕೂಡ್ಲು ವಿಲೇಜ್ನಲ್ಲಿ ಶುಭಾರಂಭಗೊಂಡಿತು. ಸ್ಫಟಿಕಪುರಿ ಮಹಾಸಂಸ್ಥಾನದ ನಂಜಾವಧೂತ ಮಹಾಸ್ವಾಮೀಜಿ ಅವರು ನೂತನ ಶಾಖೆಯನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಬಿಗ್ ಬಾಸ್ ಖ್ಯಾತಿಯ ಅಶ್ವಿನಿ ಗೌಡ, ಸ್ಮಾರ್ಟ್ ಕ್ವಿಕ್ ಸಂಸ್ಥೆಯ ಸಂಸ್ಥಾಪಕರಾದ ದೀಪು ಗೌಡ, ಸುದೀಪ್ ಗೌಡ, ಶಿವುಗೌಡ, ಉದ್ಯಮಿಗಳಾದ ಉದಯ ಶೆಟ್ಟಿ, ಕಲ್ಯಾಣ್ ಪಾಟೀಲ್, ಸೇತು ಕುಮಾರ್, ನವೀನ್ ಚಂದ್ರಶೇಖರ್ ಹಾಗೂ ಸುನಿಲ್ ಕುಮಾರ್ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದ ನಂಜಾವಧೂತ ಮಹಾಸ್ವಾಮೀಜಿ, ಅಗತ್ಯ ವಸ್ತುಗಳ ಮಾರಾಟ ಕ್ಷೇತ್ರದಲ್ಲಿ ಕನ್ನಡಿಗ ಉದ್ಯಮಿ ದೀಪುಗೌಡ ಅವರು ಸಾಧನೆ ಮಾಡಿರುವುದು ಹೆಮ್ಮೆಯ ಸಂಗತಿ. ವ್ಯಾಪಾರ ಕ್ಷೇತ್ರದಲ್ಲಿ ಯಶಸ್ಸು ಸಾಧಿಸಿರುವ ಅವರು ಮುಂದಿನ ದಿನಗಳಲ್ಲಿ ವೈದ್ಯಕೀಯ ಹಾಗೂ ಸಮಾಜಮುಖಿ ಸೇವಾ ಕ್ಷೇತ್ರಗಳಲ್ಲಿಯೂ ಹೆಜ್ಜೆ ಇಡಬೇಕು. ಗ್ರಾಹಕರಿಗೆ ಉತ್ತಮ ಸೇವೆ ಒದಗಿಸುವ ನಿಟ್ಟಿನಲ್ಲಿ ಕನ್ನಡಿಗ ಉದ್ಯಮಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದೆ ಬರಬೇಕಾಗಿದೆ ಎಂದು ಹೇಳಿದರು. ಬಿಗ್ ಬಾಸ್ ಖ್ಯಾತಿಯ ಅಶ್ವಿನಿ ಗೌಡ ಅವರು ಮಾತನಾಡಿ, ಕರ್ನಾಟಕದಲ್ಲಿ ಕನ್ನಡಿಗರು ಉದ್ಯಮ ಕ್ಷೇತ್ರದಲ್ಲಿ ಯಶಸ್ವಿಯಾಗಿ ಬೆಳೆಯುತ್ತಿರುವುದು ಸಂತಸದ ವಿಷಯ. ಉದ್ಯಮಶೀಲತೆ ಸಮಾಜದ ಆರ್ಥಿಕ ಅಭಿವೃದ್ಧಿಗೆ ನೆರವಾಗುವುದರ ಜೊತೆಗೆ ಯುವ ಜನರಿಗೆ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸುತ್ತದೆ. ದೀಪುಗೌಡ ಅವರು ಅನೇಕ ಯುವಕರಿಗೆ ಉದ್ಯೋಗ ನೀಡಿ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಅವಕಾಶ ಕಲ್ಪಿಸಿರುವುದು ಶ್ಲಾಘನೀಯ. ಇಂತಹ ಕನ್ನಡಿಗ ಉದ್ಯಮಿಗಳ ಯಶಸ್ಸು ಮತ್ತಷ್ಟು ಯುವಕರಿಗೆ ಪ್ರೇರಣೆಯಾಗಬೇಕು ಎಂದು ಹೇಳಿದರು. ಸಂಸ್ಥೆಯ ಸಂಸ್ಥಾಪಕ ದೀಪುಗೌಡ ಅವರು ಮಾತನಾಡಿ, ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ಉತ್ಪನ್ನಗಳನ್ನು ನ್ಯಾಯಸಮ್ಮತ ದರದಲ್ಲಿ ಒದಗಿಸುವುದು ನಮ್ಮ ಪ್ರಮುಖ ಉದ್ದೇಶವಾಗಿದೆ. ಈ ವರ್ಷಾದ್ಯಂತದೊಳಗೆ ರಾಜ್ಯದ ವಿವಿಧ ಭಾಗಗಳಲ್ಲಿ 20 ಮಳಿಗೆಗಳನ್ನು ಸ್ಥಾಪಿಸುವ ಗುರಿ ಹೊಂದಿದ್ದು, ಸದ್ಯದಲ್ಲೇ ಇನ್ನೂ 3 ಸೂಪರ್ ಮಾರ್ಕೆಟ್ಗಳನ್ನು ಲೋಕಾರ್ಪಣೆ ಮಾಡಲಿದ್ದೇವೆ. ಕನ್ನಡಿಗರಿಗೆ ಹೆಚ್ಚಿನ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸುವ ಜೊತೆಗೆ ಅತ್ಯುತ್ತಮ ಗ್ರಾಹಕ ಸೇವೆ ನೀಡುವತ್ತ ನಮ್ಮ ಸಂಸ್ಥೆ ಬದ್ಧವಾಗಿದೆ ಎಂದು ತಿಳಿಸಿದರು. ನೂತನ ನಿಯೋ ಫ್ರೆಶ್ ಮಳಿಗೆಯಲ್ಲಿ ದಿನಸಿ ಸಾಮಗ್ರಿಗಳು, ತಾಜಾ ಹಣ್ಣು, ತರಕಾರಿಗಳು, ಗೃಹೋಪಯೋಗಿ ವಸ್ತುಗಳು ಸೇರಿದಂತೆ ಗ್ರಾಹಕರ ದೈನಂದಿನ ಅಗತ್ಯಗಳಿಗೆ ಬೇಕಾದ ವಿವಿಧ ಉತ್ಪನ್ನಗಳನ್ನು ಒಂದೇ ಸ್ಥಳದಲ್ಲಿ ಲಭ್ಯವಾಗುವಂತೆ ವ್ಯವಸ್ಥೆ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ಗಣ್ಯರು, ಗ್ರಾಹಕರು ಹಾಗೂ ಸ್ಥಳೀಯ ನಿವಾಸಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಬೆಂಗಳೂರು ಮಹಾನಗರದಲ್ಲಿ ಬಹುಶಃ ನಾವು ಉದ್ಘಾಟನೆ ಮಾಡ್ತಾರೆ, ಇದೊಂದು 6ನೇದು ಇರಬೇಕು ಅಲ್ಲ ಗೌಡ್ರೆ? ಬೆಂಗಳೂರಿನಲ್ಲಿ ಈಗ ಎಷ್ಟಾಯ್ತು ಗೌಡ್ರೆ? ಈಗ 7? ಇದು 6ನೇದು. ಇನ್ನು 3 ಓಪನಿಂಗ್ ರೆಡಿ ಇದೆ. ಮತ್ತೆ ಮೈಸೂರಲ್ಲಿ ಒಂದು ನಿಯೋ ಫ್ರೆಶ್ ಅನ್ನುವಂಥ ಹೆಸರಿನಲ್ಲಿ ಇವತ್ತು ಬಹಳ ದೊಡ್ಡ ದೊಡ್ಡ ಮಾಲ್ಗಳನ್ನು ಒಂದೇ ಅಂಬ್ರೆಲಾ ಕೆಳಗೆ, ಒಂದೇ ಛತ್ರಿಯ ಕೆಳಗೆ ಗ್ರಾಹಕರಿಗೆ ಎಲ್ಲ ರೀತಿಯ ಗುಣಮಟ್ಟದ ಆಹಾರ ಧಾನ್ಯಗಳು ಮತ್ತು ಅವರ ಮನೆಗೆ ಬೇಕಾದಂಥ ಸಂಪೂರ್ಣವಾದಂಥ ಎಲ್ಲ ವಸ್ತುಗಳನ್ನು ಕೂಡ ಬಟ್ಟೆಯಿಂದ ಹಿಡಿದು, ಕಳೆದ ಮಾಲ್ ಉದ್ಘಾಟನೆಗೆ ಹೋದಾಗ ಅಲ್ಲಿ ಬಟ್ಟೆ ಮಳಿಗೆ ಕೂಡ ಇತ್ತು, ಹಾಗೆಯೇ ಒಂದು ಮೆಡಿಕಲ್ ಶಾಪ್ ಕೂಡ ಇತ್ತು. ಇಲ್ಲೂ ಕೂಡ ಮಾಡಬೇಕು ಹಾಗೆ ಅಂತ ಹೇಳಿದ್ದೇವೆ. ದೀಪುಗೌಡ್ರದ್ದು ಒಂದು ಉದ್ದೇಶ, ನಮ್ಮವ್ರಿಗಾಗಿ ನಾವೇನಾದರೂ ಮಾಡಬೇಕು. ದೀಪುಗೌಡರು ಅತ್ಯಂತ ಬದ್ಧತೆಯಿಂದ, ಪ್ರಾಮಾಣಿಕತೆಯಿಂದ ಕೆಲಸ ಮಾಡುವಂಥ ವ್ಯಕ್ತಿ. ಬರೀ ಈ ಕ್ಷೇತ್ರಕ್ಕೆ ಇವತ್ತು ನೆನ್ನೆ ಏನು ಬಂದವರಲ್ಲ. ಈಗಾಗಲೇ ಕಳೆದ 10 ವರ್ಷಕ್ಕೂ ಹೆಚ್ಚು, ಒಂದು ದಶಕಗಳಿಗಿನ್ನ, ಒಂದು ಡಿಕೇಡ್ಗಿನ್ನ ಹೆಚ್ಚು ಸಮಯದಿಂದ ಅವರು ತಮ್ಮ ಸೇವಾ ವ್ಯಾಪ್ತಿಯನ್ನು ವಿಸ್ತರಣೆ ಮಾಡಿಕೊಂಡು ನಮ್ಮ ಜನಗಳಿಗೆ ಏನು ಬೇಕು ಅವರಿಗೆ ಗುಣಮಟ್ಟದ ವಸ್ತುಗಳನ್ನು ಅಥವಾ ಗುಣಮಟ್ಟದ ಸೇವೆಯನ್ನು ಯಾವ ರೀತಿ ಕೊಡಬೇಕು ಹಾಗೆ ಅಂತೇಳಿ ಚಿಂತನೆ ಮಾಡುವಂಥವರು ನಮ್ಮ ದೀಪುಗೌಡರು. ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ಭಾಳ ಸಂತೋಷದ ದಿನ. ಇವತ್ತು ಬೆಂಗಳೂರಲ್ಲಿ ನಮ್ಮ ಒಂದು 6ನೇ ಸೂಪರ್ ಮಾರ್ಕೆಟು, ನಿಯೋ ಫ್ರೆಶ್ದು 6ನೇ ಸೂಪರ್ ಮಾರ್ಕೆಟ್ ಇವತ್ತು ಉದ್ಘಾಟನೆ ನಮ್ಮ ಸ್ವಾಮೀಜಿಗಳ ಕಡೆಯಿಂದ ಆಯಿತು. ಸೊ ಭಾಳ ಖುಷಿ. ಏನಂತ ಹೇಳಿದ್ರೆ
ಎಷ್ಟೇ ಅವ್ರದ್ದು ಏನೇ ಒಂದು ಕೆಲಸಗಳು ಏನೇ ಇದ್ದರೂ ಕೂಡ ಎಲ್ಲೇ ಒಂದು ಬೇರೆ ಕಡೆ ಒಂದು ಕಮಿಟ್ಮೆಂಟ್ ಇದ್ದರೂ ಕೂಡ ಸೊ ಇವತ್ತು ತನಕ ಕರೆದಾಗ ಇಲ್ಲ ಅಂತ ಹೇಳಲಿಲ್ಲ. ಸೊ ಈಗಲೂ ಕೂಡ ನಾವು ಅತ್ಯಂತ ಶಾರ್ಟ್ ಟೈಮಲ್ಲಿ ಹೋಗಿ ಕರೆದಿದ್ದು. ಇದು ನಮ್ಮದು ಪ್ಲ್ಯಾನಿಂಗ್ ಇರಲಿಲ್ಲ, ಇನ್ನು ಸ್ವಲ್ಪ ಲೇಟ್ ಇತ್ತು ಉದ್ಘಾಟನೆ, ಬಟ್ ಶಾರ್ಟ್ ನೋಟಿಸಲ್ಲಿ ನಾವು ಪ್ಲ್ಯಾನ್ ಮಾಡಿದಾಗ ಗುರುಗಳಿಗೆ ಕೇಳಿಕೊಂಡೆ. ಸೊ ಬರ್ತೀನಿ ಅಂತೇಳಿದ್ರು. ಇವತ್ತು ಅವರು ಎಲ್ಲ ಕಾರ್ಯಕ್ರಮಗಳು ಬೆಳಗ್ಗೆನೇ ಮುಗಿಸ್ಕೊಂಡು ಇವತ್ತು ತುಮಕೂರಿಂದ ಇಲ್ಲಿ ತನಕ ಬಂದಿದ್ದಾರೆ. ಇವತ್ತು ನಮ್ಮ ಒಂದು ಸಂಸ್ಥೆ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದೆ ಅಂತ ಹೇಳಿದ್ರೆ ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ. ಸೊ ಮುಂದೆ ಗುರಿ ಇರಬೇಕು, ಹಿಂದೆ ಒಬ್ಬರು ಗುರು ಇರಬೇಕು ಅಂತ. ನನ್ನ ಗುರು ಸ್ಥಾನದಲ್ಲಿ ನಮ್ಮ ಗುರುಗಳಿದ್ದಾರೆ. ಅವರ ಆಶೀರ್ವಾದ, ಅವರ ಒಂದು ಸಪೋರ್ಟು ನಮಗೆ, ಅವರ ಆಶೀರ್ವಾದದಿಂದನೇ ಇವತ್ತಿಷ್ಟು ಫಾಸ್ಟಾಗಿ ನಮ್ಮ ಸಂಸ್ಥೆ ಬೆಳ್ಕೊಂಡು ಹೋಗ್ತದೆ. ಭಾಳ ಖುಷಿಯಾಗುತ್ತೆ. ಇವತ್ತು ಬೆಂಗಳೂರಂಥ ಒಂದು ದೊಡ್ಡ ನಗರದಲ್ಲಿ ತುಂಬ ಕಾಂಪಿಟೇಷನ್ ಇದೆ. ಅದ್ರ ಜೊತೆಗೆ ಇವತ್ತು ಹೊರಗಡೆಯಿಂದ ಎಷ್ಟೋ ಬೇರೆ ಇವತ್ತು ಇಂಟರ್ನ್ಯಾಷನಲ್ ಕಂಪ್ನಿಗಳೆಲ್ಲ ಬಂದು ಬಿಸ್ನೆಸ್ ಮಾಡ್ತಾ ಇದ್ದಾವೆ. ನಮ್ಮ ಲೋಕಲ್ಲವರು ತುಂಬ ಕಡಿಮೆ, ಕನ್ನಡದವರು ತುಂಬ ಕಡಿಮೆ. ಸೊ ಆ ಒಂದು ನಿಟ್ಟಿನಲ್ಲಿ ನನ್ನ ಒಂದು ಗುರಿ, ನಾವು ಏನಕ್ಕೆ ಒಂದು ಸಾಧನೆ ಮಾಡಬಾರ್ದು, ನಾವ್ಯಾಕೆ ಮಾಡಬಾರ್ದು ಅಂತೇಳಿ ಒಂದು ಧೈರ್ಯ ಮಾಡಿ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೀವಿ. ಆ ಹೆಜ್ಜೆಗೆ ಇನ್ನೊಂದಷ್ಟು ಜನ ಆ ಹೆಜ್ಜೆ ಇಟ್ಟಿರೋದ್ರಿಂದ ಇವತ್ತು ಒಂದು ದೊಡ್ಡ ಮಟ್ಟಕ್ಕೆ ಯಶಸ್ಸು ಸಿಕ್ಕಿದೆ. ಬೆಂಗಳೂರಲ್ಲಿ ಇದು 6ನೇದು. ಇನ್ನೂ 3 ಸೂಪರ್ ಮಾರ್ಕೆಟ್ ಉದ್ಘಾಟನೆಗೆ ರೆಡಿ ಇದೆ. ಆದಷ್ಟು ಬೇಗ ಅವನು ಕೂಡ ನಾವು ನಮ್ಮ ಜನಗಳ ಸೇವೆಗೆ, ನಮ್ಮ ಗ್ರಾಹಕರ ಸೇವೆಗೆ ತೊಗೊಂಡು ಬರ್ತೀವಿ. ನಿಯೋ ಫ್ರೆಶ್ ಕನ್ನಡಿಗರ ಒಡೆತನದ ಕಂಪ್ನಿ. ದೀಪು ಗೌಡ್ರು ಹೆಸರಾಂತ ಉದ್ಯಮಿಗಳು, ಕನ್ನಡಿಗರಿಗೋಸ್ಕರ ಏನಾದರೂ ಮಾಡಬೇಕು ಅನ್ನೋ ಹಂಬಲನ ಇಟ್ಕೊಂಡಿರೋವಂಥವ್ರು. ಇವತ್ತು 6ನೇ ಬ್ರ್ಯಾಂಚ್, 6ನೇ ಘಟಕ ಕೂಡ್ಲಲ್ಲಿ ಉದ್ಘಾಟನೆ ಆಗ್ತಾಯಿದೆ. ನಾನು ಅವ್ರಿಗೆ ಶುಭಾಶಯನ ತಿಳಿಸ್ತೀನಿ. ನಿಯೋ ಫ್ರೆಶ್ ಅನ್ನೋದು ಭಾರತದಲ್ಲೇ ಎಲ್ಲ ಕಡೆ ಬ್ರ್ಯಾಂಚ್ ಆಗಿ ದೊಡ್ಡ ಮಟ್ಟದಲ್ಲಿ ಬೆಳೀಲಿ, ಒಂದು ಬ್ರ್ಯಾಂಡ್ ಆಗಲಿ. ಏನಿವತ್ತಿನ ದಿನ ದೊಡ್ಡ ಡಿಮಾರ್ಟ್, ಬಿಗ್ ಬಜಾರ್ ಅಂತ ಹೇಳ್ತಾರೆ, ಆ ಸಾಲಿನಲ್ಲಿ ನಮ್ಮ ಕನ್ನಡಿಗರ ದೀಪು ಗೌಡ್ರ ನಿಯೋ ಫ್ರೆಶ್ಶು ಬೆಳೀಲಿ. ಅವ್ರ ಹತ್ರ ಒಂದು ದೊಡ್ಡ ತಂಡ ಇದೆ, ದೊಡ್ಡ ಸಿಬ್ಬಂದಿ ಇದೆ, ಅವರಲ್ಲೂ ಉತ್ಸಾಹ ಇದೆ. ಭಗವಂತ ಅವ್ರಿಗೆ ಕರುಣಿಸಲಿ, ಯಶಸ್ಸು ಮಾಡಲಿ ಅಂತ ನಾನು ಶುಭ ಹಾರೈಸ್ತೇನೆ. ನಮಸ್ಕಾರ. ನಾನಿವತ್ತು ವಿಶೇಷವಾಗಿ ದೀಪು ಗೌಡ್ರು ಸರ್ ಅವರ 6ನೇ ಮಳಿಗೆ ನಿಯೋ ಫ್ರೆಶ್ ಏನಿದೆ ಅದರ ಉದ್ಘಾಟನೆ ಸಮಾರಂಭಕ್ಕೆ ಪರಮ ಪೂಜ್ಯ ಗುರುಗಳ ಆಶೀರ್ವಾದದೊಂದಿಗೆ ಇವತ್ತು ಅನೇಕ ಜನ ಗಣ್ಯರು ಇವತ್ತು ಇಲ್ಲಿ ಬಂದಂಥದ್ದು. ದೀಪು ಗೌಡ ಸರ್ ಅವರು ಬಹಳ ಒಂದು ಕಷ್ಟಪಟ್ಟು ಕಟ್ಟಿರುವಂಥ ಒಂದು ಸಂಸ್ಥೆ. ಅನೇಕ ಜನ, ಅದರಲ್ಲೂ ಅಪ್ಪಟ ನಮ್ಮ ಕನ್ನಡಿಗರು, ಒಬ್ಬ ಒಳ್ಳೆ ಉದ್ಯಮಿ. ಅಷ್ಟು ಸುಲಭ ಅಲ್ಲ 6 ಮಳಿಗೆಗಳನ್ನು ಕಟ್ಟುವಂಥದ್ದು. ಮತ್ತು ಒಬ್ಬ ಕನ್ನಡಿಗ ಬೇರೆ ಒಬ್ಬ ರಾಜ್ಯದ ಅಥವಾ ಬೇರೆ ಮಳಿಗೆಗಳಿಗೆ ಯಾವುದೇ ಕೊರತೆ ಇಲ್ಲದೆ, ಯಾವುದಕ್ಕೂ ಕೂಡ ಎಲ್ಲೂ ಕಮ್ಮಿ ಇಲ್ಲ ನಮ್ಮ ಒಬ್ಬ ಕನ್ನಡಿಗರ ಅಂಗಡಿ ಅಂತ ತೋರಿಸ್ಕೊಡುವಂತಹ ಉದಾಹರಣೆ ಉಳ್ಳಂತಹ ನಿಯೋ ಫ್ರೆಶ್ನ ಉದ್ಘಾಟನೆ ಇವತ್ತಾಗಿದೆ. ನಂಗೆ ತುಂಬ ಸಂತೋಷ. ಕೇಳ್ಪಟ್ಟೆ ಇನ್ನೂ ಒಂದು 2 ತಿಂಗಳಲ್ಲಿ ಇನ್ನೊಂದು 3 ಮಳಿಗೆಗಳು ತೆರೀತಾ ಇದ್ದಾರೆ ಅಂತ ಹೇಳಿ. ನಂಗೆ ತುಂಬ ಸಂತೋಷ ಆಗ್ತಿದೆ. ಯಾಕೆಂತಂದರೆ ಕನ್ನಡಿಗರಾಗಿ ಎಲ್ಲಪ್ಪ ಕನ್ನಡಿಗರು ಅಂತ ತುಂಬಾ ಒಂದು ಭಯ ಪಡುವಂಥ ಒಂದು ಸಂದರ್ಭ ಈಗ. ಅದಂಥದ್ರಲ್ಲಿ ಎಲ್ರಿಗೂ ಒಂದು ಚಾಲೆಂಜ್ ಮಾಡಿ ಎದ್ದು ನಿಂತು ನಾವು ಕನ್ನಡಿಗರು ಇನ್ನೂ ಇದ್ದೀವಿ, ಈ ಥರದ ಒಂದು ಉದ್ಯಮಗಳನ್ನು ನಾವು ಕೂಡ ಕಟ್ಬೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದಾರೆ. ಅನೇಕ ಜನರಿಗೆ ನಿಜವಾಗ್ಲೂ ಅವ್ರ ಮನೆಗಳಲ್ಲಿ ಇವತ್ತು ಅವರನ್ನು ನೆನೆಸ್ಕೊಳ್ಳುವಂಥದ್ದು. ದೀಪು ಗೌಡ ಸರ್ ಅವ್ರನ್ನ ನಾನು ಬೆಳಿಬೇಕು, ನನ್ನ ಜೊತೆಲಿ ಅನೇಕರು ಬೆಳಿಬೇಕು ಅನ್ನುವಂಥದ್ದು. ಹಾಗಾಗಿ ಇವತ್ತು ನಿಯೋ ಫ್ರೆಶ್ನ ಉದ್ಘಾಟನೆ, ಇನ್ನು 3 ಮಳಿಗೆಗಳು ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತಾ ಇದೆ. ನಮ್ಮ ಕರ್ನಾಟಕ ಜನತೆಗೆ ನನ್ನ ಹೆಸರು ಶಿವು ಅಂತ ಹೇಳಿ. ಇವತ್ತು ಹೀಗೆ ನಮ್ಮ ನಿಯೋ ಫ್ರೆಶ್ ಉದ್ಘಾಟನೆ, ನಮ್ಮ 6ನೇ ಘಟಕ, 6ನೇ ಒಂದು ಸೂಪರ್ ಮಾರ್ಕೆಟ್ ಇವತ್ತು ಕೂಡ್ಲು ಗೇಟಲ್ಲಿ ಓಪನ್ ಆಗಿದೆ. ತುಂಬ ಖುಷಿ ಆಗ್ತಿದೆ. ನಮ್ಮ ಕರ್ನಾಟಕ ಜನಕ್ಕೆ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕೆಂದರೆ ಇವತ್ತು ತುಂಬ ದೊಡ್ಡ ಮಟ್ಟಕ್ಕೆ ಇವತ್ತು ನಿಯೋ ಫ್ರೆಶ್ ಅನ್ನೋ ಬ್ರ್ಯಾಂಡು ತುಂಬ ದೊಡ್ಡ ಮಟ್ಟಕ್ಕೆ ಕ್ರಿಯೇಟ್ ಆಗಿದೆ. ಯಾವಾಗಲೂ ಹೇಳ್ತಾ ಇರ್ತಾರೆ ಜನಗಳು, ಕರ್ನಾಟಕದಲ್ಲಿ ಕನ್ನಡಿಗರನ್ನೇ ಸರ್ವಭೌಮ ಅಂತಾರೆ. ಅದು ಹೆಸರು ಮಾತ್ರ ಚೆನ್ನಾಗಿತ್ತು, ಬಟ್ ಎಲ್ಲೂ ಕೂಡ ಅದು ಪ್ರಾಕ್ಟಿಕಲ್ ಆಗಿ ನೋಡೋಕ್ಕಾಗಿರಲಿಲ್ಲ. ಬಟ್ ಇವತ್ತು ಅದು ಪ್ರೂವ್ ಆಗಿದೆ. ಇವತ್ತು ಹೊರ ರಾಜ್ಯದಿಂದ ಬಂದು ಇವತ್ತು ಹೈಪರ್ ಸಿಟಿ ಅದು ಇದು ಸ್ವಲ್ಪ XYZ ಅಂತೆಲ್ಲ ಮಾಡ್ತಾಯಿದ್ರು. ಬಟ್ ಇವತ್ತು ಒಬ್ಬರು ಕನ್ನಡಿಗರು, ಒಬ್ಬರು ಕನ್ನಡದವರು ಒಂದು ಮನ್ಸು ಮಾಡಿದ್ದಕ್ಕೆ ಇವತ್ತು 6 ಸೂಪರ್ ಮಾರ್ಕೆಟನ್ನು ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿದೆ. ಇವತ್ತು ನಾನು ಬ್ಯಾಂಗ್ಳೂರಲ್ಲಿ ಆಲ್ರೆಡಿ ಮತ್ತೊಮ್ಮೆ ಹೇಳಿದೆ ಹಿಂದೆ ಒಂದು ಸಲ, ಎವ್ರಿ 5 to 10 ಕಿಲೋಮೀಟರ್ಗೆ ಒಂದು ಸೂಪರ್ ಮಾರ್ಕೆಟ್ ಬಂದೇ ಬರುತ್ತೆ ಅಂತ ಹೇಳಿದ್ವಿ. ಅದೇ ಥರ ಪ್ರತಿ 5 ರಿಂದ 10 ಸೂಪರ್ ಮಾರ್ಕೆಟ್ಗೆ ಒಂದು 5 ರಿಂದ 10 ಕಿಲೋಮೀಟರ್ಗೆ ಒಂದು ಸೂಪರ್ ಮಾರ್ಕೆಟ್ ಖಂಡಿತವಾಗ್ಲೂ ಬರುತ್ತೆ. ಮುಂದೊಂದು ದಿನ ನೀವು ನೋಡ್ತೀರಾ ಮನೆಯಲ್ಲೂ ಕೂಡ ಎಲ್ಲಿ ಹೋಗಿದ್ದೆ, ಎಲ್ಲಿ ಶಾಪಿಂಗ್ ಮಾಡಿದ್ರಿ, ಎಲ್ಲಿ ಮನೆಗೆ ಬಟ್ಟೆ ತೊಗೊಂಡ್ರಿ, ಎಲ್ಲಿ ಮೆಡಿಷನ್ ತೊಗೊಂಡ್ರಿ ಅಂದರೆ ಅದು ನಿಯೋ ಫ್ರೆಶ್ಶೇ ಆಗಿರುತ್ತೆ, ನಿಯೋ ಮೆಡಿಕಲ್ ಆಗಿರುತ್ತೆ, ನಿಯೋ ಫ್ಯಾಷನ್ ಆಗಿರುತ್ತೆ. ಇವತ್ತು ಅಷ್ಟು ದೊಡ್ಡ ಮಟ್ಟಕ್ಕೆ ಇವತ್ತು ನಮ್ಮ ಒಂದು ನಿಯೋ ಫ್ರೆಶ್ ಅನ್ನೋ ಒಂದು ಬ್ರ್ಯಾಂಡು ಬೆಳೀತಾ ಇದೆ.